ಮತದಾರರು ಜಾಗೃತರಾಗಿ ಆರ್.ವಿ. ದೇಶಪಾಂಡೆ. ಹಳಿಯಾಳ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತಗಳ್ಳತನ ನಿಲ್ಲಿಸಿ ಕಾಂಗ್ರೆಸ್ ಆರಂಭಿಸಿರುವ ಓಟ್ ಚೋರಿ ಅಭಿಯಾನ ಕಾರ್ಯಕ್ರಮಕ್ಕೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಸೋಮವಾರ ಚಾಲನೆ ನೀಡಿದರು. ದೇಶದಾದ್ಯಂತ ನಡೀತಾ ಇರುವ ಮತಗಳ್ಳತನದ ಕುರಿತು ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತಿರುವ ಹಿನ್ನೆಲೆಯಲ್ಲಿ ಈ ವಿಷಯದ ಬಗ್ಗೆ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಳಿಯಾಳ ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ ಸಹಿ ಸಂಗ್ರಹ ಅಭಿಯಾನದಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಪಾಲ್ಗೊಳ್ಳುವ ಮೂಲಕ ತಮ್ಮ ಹಸ್ತದಿಂದ ಸಹಿ ಮಾಡುವ ಮೂಲಕ ಮತದಾರರು ಜಾಗೃತರಾಗಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಅವರು ಸುದೀರ್ಘವಾಗಿ ಮಾತನಾಡಿದರು. ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಪಾಟೀಲ್, ಸತ್ಯಜಿತ್ ಗಿರಿ, ಅಜರ್ ಬಸರಿಕಟ್ಟಿ, ಅಲೀಂ ಬಸರಿಕಟ್ಟಿ, ಯಾಜ್ ಮುಗದ್, ಫಯಾಜ್ ಶೇಖ್, ವಿಷ್ಣು ವಿಶಾಳೆ, ಹನುಮಂತ ಮೈತ್ರಿ, ಅನಿಲ್ ಚೌಹಾಣ್, ಉಮೇಶ್ ಬೋಳಶೆಟ್ಟಿ, ಕವಿತಾ ಮಾದರ್ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದರು. ಇವತ್ತು ಇಲ್ಲಿ ಮಾಡಿ ಇಲ್ಲೇ ನಿಲ್ಲಿಸಬಾರ್ದು. ಏನು ಗಿರಿಯವರ ಇಲ್ಲೇ ಭಾಷಣ ಮುಗಿದಂತ ಕಾರ್ಯಕ್ರಮ ಮುಗಿದಿಲ್ಲ, ಶುರುವಾತು. ಅನುಷ್ಠಾನ ತರಬೇಕು. ಪ್ರತಿ ವಾರ್ಡ್ದಲ್ಲಿ ಹೋಗ್ಬೇಕು. ವಾರ್ಡ್ ಹೋಗಿ ನೋಡ್ಬೇಕು ವೋಟ್ ಲಿಸ್ಟ್ ಸರಿ ಅದೇವೋ ಇಲ್ಲೋ, ಯಾರ ಹೆಸರು ತಪ್ಪು ಹೋಗಿದ್ದೇನು, ಯಾರು 18 ವರ್ಷ ಆಗ್ತಿದ್ದ ವೋಟ್ ಏನಿರಲ್ಲ ಆ ಹೇಳಿ ವೋಟ್ ಸೇರಿಸ್ಬೇಕು. ಏನಾದ್ರು ಚುನಾವಣೆ ಬಂದಾಗ ಲಾಸ್ಟ್ ಮೊಮೆಂಟ್ಗೆ ಗಲಾಟೆ, ನಾನು ಓಟ್ ಇಲ್ಲ, ಅವ್ರು ಓಟ್ ಇಲ್ಲ, ನಮ್ಮಿಲ್ಲ, ಇನ್ನು ಅವ್ನಿಲ್ಲ. ಆ ದಿಕ್ಕಿನಲ್ಲಿ ಎಲ್ಲರೂ ಕೆಲಸ ಮಾಡೋದು, ಪ್ರಜಾಪ್ರಭುತ್ವ ಬಲಪಡಿಸಬೇಕಾಗಿದೆ. ಆ ದಿಕ್ಕಿನಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಏನು ಕರೆ ಕೊಟ್ಟಿದ್ದಾರೆ, ಆ ಕರೆ ಕೂಗು ಮನೆ ತನಕ ಮುಗಿಸೋದು ಕಾಂಗ್ರೆಸ್ ಕಾರ್ಯಕರ್ತರ ಜವಾಬ್ದಾರಿ. ಇದು ಪ್ರತಿಯೊಬ್ಬ ಕಾರ್ಯಕರ್ತರು ತಿಳ್ಕೊಳ್ಬೇಕು. ಆ ದಿಕ್ಕಿನಲ್ಲಿ ಕ್ರಿಯಾಶೀಲರಾಗಿ ಸಂವಿಧಾನ ಬಲಪಡಿಸಲಿಕ್ಕೆ, ಪ್ರಜಾಪ್ರಭುತ್ವ ಬಲಪಡಿಸಲಿಕ್ಕೆ, ಚುನಾವಣೆಗಳು ಪಾರದರ್ಶಕ ಆಗಲಿಕ್ಕೆ ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿಯ ಪ್ರಯತ್ನ ಮಾಡಬೇಕಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.